ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟೆ. ಕೃಷಿ ಪಂಚಾಂಗ ಅಥವಾ ಚಂದ್ರ ಕೃಷಿ ಪಂಚಾಂಗ ಒಂದು ಪಾರಂಪರಿಕ ಕೃಷಿ ಪದ್ಧತಿಯಾಗಿದ್ದು ಇದು ಕೃಷಿ ಚಟುವಟಿಕೆಗೆ ಸಹಾಯವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಕೃಷಿ ಪಂಚಾಂಗವನ್ನು ನೋಡೋಣ. ದಿನಾಂಕ 19/8/2026 ಬುಧವಾರ. ಯಾವ ಕೃಷಿ ಚಟುವಟಿಕೆ ಮಾಡಲು ಯೋಗ್ಯ ಸಮಯ ಅಂತ ತಿಳಿದುಕೊಳ್ಳೋಣ. ಇವೆಲ್ಲವೂ ಗ್ರಹಗಳು ಮತ್ತು ರಾಶಿ ನಕ್ಷತ್ರಗಳ ಚಲನವಲನ ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದು. ಪರಾಭವ ನಾಮ ಸಂವತ್ಸರ 2026 ಸಾಲಿನ ಪರಾಭವ ನಾಮ ಸಂವತ್ಸರ. ಸೂರ್ಯ ಸಿಂಹ ರಾಶಿಯಲ್ಲಿ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ಕೃಷಿ ಚಟುವಟಿಕೆ ಏನು ಮಾಡಬೇಕಂತ ತಿಳ್ಕೊಳ್ಳೋಣ. ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಯಾವಾಗ ಚಂದ್ರನ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಬರುತ್ತದೋ ಅದು ಜಲತತ್ವವಾಗುತ್ತದೆ. ಜಲತತ್ವವಾದಾಗ ಲೀಫ್ ಅಂದರೆ ಎಲೆಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಎಲೆಗಳು ಅಂದರೆ ಕಬ್ಬು ಅಥವಾ ಮುಸುಕಿನ ಜೋಳ ಇವೆಲ್ಲವೂ ಬರ್ತವೆ, ಕೆಲ ತರಕಾರಿಗಳು. ಇನ್ನು ಸ್ವಾತಿ ನಕ್ಷತ್ರ ಇರುವುದರಿಂದ ನೆಲದ ಮೇಲಿನ ಗಾಳಿ ತತ್ವವಾಗುತ್ತದೆ. ನೆಲದ ಮೇಲಿನ ಅಥವಾ ಹೂ ಬಿಡುವ ಸಸ್ಯಗಳನ್ನು ಸಂಬಂಧಪಟ್ಟ ಕಾರ್ಯ ಮಾಡಲು ಒಳ್ಳೆಯ ಸಮಯವಿರುತ್ತದೆ ಅಂತ ಹೇಳ್ತಾ ಧನ್ಯವಾದಗಳು.